ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೂಲಂಗಿ ಬಜ್ಜಿ ಮಾಡ್ತಾಯಿದ್ದೀನಿ. ಹಸಿ ಮೂಲಂಗಿಯಿಂದ ಬಜ್ಜಿ. ಇದು ಪಲ್ಯ ಥರ ನೆಂಚ್ಕೊಳ್ಳೋಕ್ಕೆ ಇಟ್ಕೋಬೋದು, ಇಲ್ಲಾಂದರೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಬಜ್ಜಿ ಮಾಡೋದಕ್ಕೆ ಮೊದಲಿಗೆ ನಾನು 2 ಮೂಲಂಗಿ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದಿದ್ದೀನಿ. ಇದನ್ನು ಮೊದಲಿಗೆ ಸರಿಯಾಗಿ ತುರಿದಿಟ್ಕೋಬೇಕು. ಮೂಲಂಗಿನ ನೋಡಿ, 2 ಮೂಲಂಗಿ ತುರಿದಿದ್ದೀನಿ, ಇಷ್ಟ ಆಗಿದೆ. ಈಗ ಒಗ್ಗರಣೆಗೆ ಪಾತ್ರೆ ಇಟ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿಲಿ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗುತ್ತೆ. ಕರಿಬೇವಿನ ಸೊಪ್ಪು, ಮತ್ತು ಹಸಿಮೆಣಸಿನ್ಕಾಯಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಆವಾಗ ಒಳ್ಳೆ ಘಮ ಇರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ತುರಿದಿಟ್ಕೊಂಡಿರೋ ಮೂಲಂಗಿ ಹಾಕ್ತಾ ಇದ್ದೀನಿ. ಒಗ್ಗರಣೆ ಪೂರ ತಣ್ಣಗಾದ್ಮೇಲೆ ಹಾಕಬೇಕು. ಒಗ್ಗರಣೆ ಆಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ತುರಿದಿಟ್ಟಿರೋಂಥ ಮೂಲಂಗಿ ನಾನು ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಫಟಾಫಟ ಅಂತ ಆಗುತ್ತೆ, 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಅದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಈಗ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ನೀವು ಮನೇಲಿ ಯಾವ ಮೊಸರು ಇದೆಯೋ ಅದು ಹಾಕ್ಬೋದು. ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಮೂಲಂಗಿ ಬಜ್ಜಿ. ಮತ್ತು ಮೂಲಂಗಿ ಹಾಕಿದ್ಮೇಲೆ ಬೇಯಿಸೋ ಅಂಥದ್ದೆಲ್ಲ ಏನೂ ಇಲ್ಲ. ನಾವು ಮೊಸರು ಹಾಕ್ತಾ ಇರೋದ್ರಿಂದ ಒಗ್ಗರಣೆ ಪೂರ ತಣ್ಣಗಾದ್ಮೇಲೆ ಮೂಲಂಗಿ ಹಾಕಿಬಿಟ್ಟು ಮೊಸರು ಹಾಕಬೇಕು. ನೋಡಿ, ಸರಿಯಾಗಿ ಕಲಿಸ್ಬಿಟ್ಟು ರುಚಿ ನೋಡಿ ಉಪ್ಪು ಸರಿಯಾಗಿದೆಯಾ ಅಂತ. ಈಗ ಇದು ರೆಡಿ ಇದೆ. ಅನ್ನ ಸಾಂಬಾರು ಜೊತೆಗೆ ಇದು ನೆಂಚ್ಕೊಂಡು ತಿನ್ಬೋದು, ಇಲ್ಲಾಂದರೆ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು. ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೇಕಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅಥವಾ ಮೊಸರು ಮಿಕ್ಸ್ ಮಾಡಿ. ಈಗ ರೆಡಿ ಇದೆ ಮೂಲಂಗಿ ಬಜ್ಜಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.